ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಸ್ಟರ್ ಟ್ರೇಡಿಂಗ್. ಸೊ ಇವತ್ತಿನ ಸೆಷನಲ್ಲಿ ನಾನು ಕಮೋಡಿಟಿ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಕಮೋಡಿಟಿನಲ್ಲಿ ಗೋಲ್ಡ್ ಮತ್ತು ನ್ಯಾಚುರಲ್ ಗ್ಯಾಸ್ ಆ್ಯಂಡ್ ಆಲ್ಸೋ ಕ್ರೂಡ್ ಆಯಿಲ್ ಸಹ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಮೂಮೆಂಟ್ ಆಫ್ ದಿ ಗೋಲ್ಡ್ ಏನಿರುತ್ತೆ ಅಂತ ಐಲ್ ಬಿ ಎಕ್ಸ್ಪ್ಲೈನಿಂಗ್. ಸೊ ಐಲ್ ಬಿ ಶೇರಿಂಗ್ ದಿ ಸ್ಕ್ರೀನ್. ಸಿಂಬಲ್ XAU USD ಅಂತ, ಅಂದರೆ ಗೋಲ್ಡ್ಗೆ XAU USD ಅಂತ ಹೇಳಿ. ಮೇನ್ ಚಾರ್ಟು US$ ಅಲ್ಲಿ ಇರುತ್ತೆ. ಸೊ ಟೈಮ್ ಫ್ರೇಮ್ ತೊಗೊಂಡಿರೋದು ವೀಕ್ಲಿ ಚಾರ್ಟ್. ಸೊ ವೀಕ್ಲಿ ಚಾರ್ಟಲ್ಲಿ ಆಲ್ರೆಡಿ ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟ್ರನ್ ಬಂದಿದೆ ಅಲ್ವಾ. ಸೊ ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟ್ರನ್ ಪ್ರಕಾರ ಸೊ ಎಷ್ಟು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ, ಆಲ್ಮೋಸ್ಟ್ ಲೆಂತ್ ಆಫ್ ದಿ ಕಪ್ ಬರುತ್ತಲ್ವಾ, ಅದನ್ನು ನಾವು ಟಾರ್ಗೆಟ್ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದೇ ಕಪ್ ಅಂಡ್ ಹ್ಯಾಂಡಲ್ ಸ್ಟ್ರಾಟಜಿ. ಸೊ ನಮಗೆ ಆಲ್ಮೋಸ್ಟ್ 2870ವರೆಗೂ ಬರುತ್ತೆ. 860 870ವರೆಗೂ ಟಾರ್ಗೆಟ್ ಬರುತ್ತೆ. ಇಲ್ಲಿ ಬ್ರೇಕ್ಔಟ್ ಆಗಿ ಚಿಕ್ಕದು ರೀಟೆಸ್ಟ್ ಆಗಿ ಹಾಗೆ ಕಂಟಿನ್ಯೂ ಆಗಿದೆ. ಅಪ್ ಟ್ರೆಂಡ್ ಮೂಮೆಂಟ್ ಕಂಟಿನ್ಯೂ ಆಗಿದೆ. ಆಮೇಲೆ ಮತ್ತೆ ಎಲ್ಲೂ ಪುಲ್ ಬ್ಯಾಕ್ ಆಗಿಲ್ಲ. ಆದರೆ ಕರೆಂಟ್ಲಿ ಅದು ಕನ್ಸಾಲಿಡೇಷನಲ್ಲಿದೆ. ಐ ಆಮ್ ಚೇಂಜಿಂಗ್ ದಿ ಟೈಮ್ ಫ್ರೇಮ್ ಟು ಡೇ ಟೈಮ್ ಫ್ರೇಮ್. ನೋಡಿ, ಡೇ ಟೈಮ್ ಫ್ರೇಮಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಪ್ರೆಸೆಂಟ್ಲಿ ಕನ್ಸಾಲಿಡೇಷನಲ್ಲಿದೆ ಅಲ್ವಾ. ಕನ್ಸಾಲಿಡೇಷನ್ ಆಗಿ ಅದು ಪುಲ್ ಬ್ಯಾಕ್ ಆಗಿಲ್ಲ, ಅಂದರೆ ಡೌನ್ ಟ್ರೆಂಡ್ ಹೋಗಿಲ್ಲ. ಓಕೆ, ಸೊ ಅಪ್ ಟ್ರೆಂಡ್ ಹೋಗಿದೆ. ಅಪ್ ಟ್ರೆಂಡ್ ಆದಮೇಲೆ ನೋಡಿ, ಇಲ್ಲಿ ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಆಗಿ ಮತ್ತೆ ಅಪ್ ಟ್ರೆಂಡ್ ಹೋಗಿದೆ ಅಲ್ವಾ. ಅಪ್ ಟ್ರೆಂಡ್ ಆಗಿ ಪ್ರೆಸೆಂಟ್ಲಿ ಕನ್ಸಾಲಿಡೇಷನಲ್ಲಿದೆ. ಕನ್ಸಾಲಿಡೇಷನಲ್ಲಿ ಅಲ್ವಾ. ಸೊ ಈ ಅಪ್ಪರ್ ಲೈನ್ ಇದೆ ಅಲ್ವಾ, ಅದು ರೆಸಿಸ್ಟೆನ್ಸ್ ಲೈನು. ಸೊ ರೆಸಿಸ್ಟೆನ್ಸ್ ಲೈನ್ ಬ್ರೇಕ್ಔಟ್ ಆದರೆ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? 2000. ಸೊ ಆ ರೆಸಿಸ್ಟೆನ್ಸ್ ಲೈನ್ ಬ್ರೇಕ್ಔಟ್ ಆದರೆ ನಾವು 2860ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ಡೇ ಟೈಮ್ ಫ್ರೇಮ್ ಅಲ್ವಾ. ಸೊ ಟೈಮ್ ಬೇಕಾಗುತ್ತೆ ಅದು ಬ್ರೇಕ್ಔಟ್ ಆಗಿ ಟಾರ್ಗೆಟ್ ರೀಚ್ ಆಗೋಕ್ಕೆ. ಸೊ ಕರೆಂಟ್ಲಿ ಏನಾಗ್ತಾ ಇದೆ ಅಂತ ಇನ್ನೂ ಲೋವರ್ ಟೈಮ್ ಫ್ರೇಮ್ ಹೋದರೆ ಗೊತ್ತಾಗುತ್ತೆ. ಸೊ 2 hours ಟೈಮ್ ಫ್ರೇಮ್ ಚೇಂಜ್ ಮಾಡ್ತಿದ್ದೀನಿ. ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಆಗಿ ಆಮೇಲೆ ಅಪ್ ಟ್ರೆಂಡ್ ಆಗಿದೆ ಅಲ್ವಾ. ಅಪ್ ಟ್ರೆಂಡ್ ಆಗಿ ಇಲ್ಲಿ ಕನ್ಸಾಲಿಡೇಷನ್ ಆಗ್ತಿದೆ. ಕನ್ಸಾಲಿಡೇಷನ್ ಆದಾಗ ನಮಗೆ 2 ಲೈನ್ ಸಿಕ್ಕಿದೆ. ಒಂದು ರೆಸಿಸ್ಟೆನ್ಸ್ ಲೈನ್, ಇನ್ನೊಂದು ಸಪೋರ್ಟ್ ಲೈನ್ ಅಲ್ವಾ. ಸೊ ಇಲ್ಲಿ ನೋಡಿ, ಆಲ್ಮೋಸ್ಟ್ 1 2 3 ಟೈಮ್ಸ್ 3 ಪಾಯಿಂಟ್ಸ್ ಕ್ರಿಯೇಟ್ ಆಗಿದೆ ಅಲ್ವಾ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಇಲ್ಲಿ ಬ್ರೇಕ್ಔಟ್ ಆದರೆ ನಾವು ನೆಕ್ಸ್ಟು 2860ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಟಾರ್ಗೆಟ್ ಅಲ್ವಾ. ಸೊ ಪ್ರೆಸೆಂಟ್ಲಿ ಏನಾಗಿದೆ, ಇಲ್ಲೂ ಸಪೋರ್ಟ್ ತೊಗೊಂಡಿದೆ. 1 2 3 ಟೈಮ್ಸ್ ಸಪೋರ್ಟ್ ತೊಗೊಂಡಿದೆ ಅಲ್ವಾ. ನೋಡಿ, ಸೀಕ್ವೆನ್ಸ್ ಏನು ಬಂದಿದೆ, ಮೂವಿಂಗ್ ಆವ್ರೇಜ್ ಸೀಕ್ವೆನ್ಸು ಅಪ್ ಟ್ರೆಂಡ್ ಬಂದಿದೆ ಅಲ್ವಾ. ಸೊ ನೆಕ್ಸ್ಟ್ ನಾವು ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು? ಆ್ಯಂಡ್ ಆಲ್ಸೋ ಇಲ್ಲಿ ಶಾರ್ಟರ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ನಮಗೆ ಇಲ್ಲಿ ಸಹ ರೆಸಿಸ್ಟೆನ್ಸ್ ಲೈನು ಬ್ರೇಕ್ಔಟ್ ಆಗಿದೆ ಅಲ್ವಾ. ಶಾರ್ಟರ್ ಟೈಮ್ ಫ್ರೇಮಲ್ಲಿ ಹೇಳ್ತಾರೆ. ಶಾರ್ಟರ್ ಟೈಮ್ ಫ್ರೇಮ್ ತೊಗೊಂಡ್ರೆ ಏನಾಗುತ್ತೆ, ಸ್ಟಾಪ್ ಲಾಸ್ ಕಮ್ಮಿ ಇರುತ್ತೆ, ಟಾರ್ಗೆಟ್ ಕೂಡ ಕಮ್ಮಿ ಇರುತ್ತೆ. ಅದೇ ನೀವು ಹೈಯರ್ ಟೈಮ್ ಫ್ರೇಮ್ ತೊಗೊಂಡ್ರೆ ರಿಸ್ಕು ಜಾಸ್ತಿ ಇರುತ್ತೆ, ಅಂದರೆ ಸ್ಟಾಪ್ ಲಾಸು ಜಾಸ್ತಿ ಇರುತ್ತೆ ಆ್ಯಂಡ್ ರಿವಾರ್ಡು ಜಾಸ್ತಿ ಬರುತ್ತೆ. ಓಕೆ, ಸೊ ಇದು ಲೋವರ್ ಟೈಮ್ ಫ್ರೇಮಲ್ಲಿ ನಾನು ಅನಾಲಿಸಿಸ್ ಮಾಡ್ತಾ ಇದ್ದೀನಿ 2 hours. ಸೊ 2 hours ನಮಗೆ ಆ್ಯಕ್ಚುಲಿ ಇಲ್ಲಿ ವೇವ್ ಪ್ಯಾಟ್ರನ್ ಬಂದಿದೆ ಅಲ್ವಾ. ವೇವ್ ಪ್ಯಾಟ್ರನ್ನಿಂದ ಇಲ್ಲಿ ಬ್ರೇಕ್ಔಟ್ ಆಗ್ತಿದೆ. ಆ್ಯಂಡ್ ಆಲ್ಸೋ ಮೂವಿಂಗ್ ಆವ್ರೇಜ್ ಏನಿದೆ, ಸೀಕ್ವೆನ್ಸು ಅಪ್ ಟ್ರೆಂಡ್ ಇದೆ ಅಲ್ವಾ. ಸೊ ನೆಕ್ಸ್ಟ್ ಟಾರ್ಗೆಟ್ ನಾವು ಇಲ್ಲಿ ಈ ರೆಸಿಸ್ಟೆನ್ಸ್ ಲೈನ್ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಂದರೆ 2480ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ವ್ಯಾಲ್ಯೂ ಬಂದಾದಮೇಲೆ ಕನ್ಸಾಲಿಡೇಷನ್ ಆಗಿ ಬ್ರೇಕ್ಔಟ್ ಆದರೆ ಆವಾಗ ಬೇಕಿದ್ರೆ ಮತ್ತೆ ನಾವು ಬೈ ತಗೋಬೋದು. ಈಗ ಪ್ರೆಸೆಂಟ್ಲಿ ನಾವು ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಪ್ ಟ್ರೆಂಡ್ ಹೋಗುತ್ತೆ. ಅಪ್ ಟ್ರೆಂಡ್ ಹೋಗಿ ಪ್ರೆಸೆಂಟ್ ಪ್ರಾಫಿಟ್ ನಾವು 2480ವರೆಗೂ ಬುಕ್ ಮಾಡ್ಕೋಬೋದು. ಅದಾದಮೇಲೆ ಅಲ್ಲಿ ಕನ್ಸಾಲಿಡೇಷನ್ ಆಗಿ ಬ್ರೇಕ್ಔಟ್ ಆಗುತ್ತಲ್ವ, ಅಥವಾ ಹೈ ವಾಲ್ ಸೊ ಬ್ರೇಕ್ಔಟ್ ಆಗುತ್ತೆ. ಈಸಿಲಿ ಬ್ರೇಕ್ಔಟ್ ಆದಾಗ ಆವಾಗ ಬೇಕಿದ್ರೆ ನಾವು ಟ್ರೇಡ್ ತಗೋಬೋದು, ಮತ್ತೆ ಟ್ರೇಡ್ ತಗೋಬೋದು, ಬೈ ತಗೋಬೋದು. ಈಗ ಪ್ರೆಸೆಂಟ್ಲಿ ನಾನು ಶಾರ್ಟ್ ಟರ್ಮ್ ಹೇಳ್ತಾ ಇದ್ದೀನಿ, 2480ವರೆಗೂ ಟಾರ್ಗೆಟ್ ಬುಕ್ ಮಾಡ್ಕೋಬೋದು. 2480 ಬುಕ್ ಮಾಡ್ಕೋದು. ಅದಾಗಿ ಬ್ರೇಕ್ಔಟ್ ಆಗಿ ಮೊದಲೇ ಕನ್ಸಾಲಿಡೇಷನ್ ಆಗಿ ಇಲ್ಲಿ ಬ್ರೇಕ್ಔಟ್ ಆಗ್ಬೋದು, ಇಲ್ಲ ಬ್ರೇಕ್ಔಟ್ ಆಗಿ ಕನ್ಸಾಲಿಡೇಷನ್ ಆಗಿ ಮತ್ತೆ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಟ್ರೆಂಡ್ ಕಂಟಿನ್ಯೂ ಆದಾಗ ನಾವು ಟಾರ್ಗೆಟು 2850 ಆರ್ 860ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ದಿಸ್ ಈಸ್ ದಿ ಅನಾಲಿಸಿಸ್ ಆಫ್ ಗೋಲ್ಡ್. ಸೊ ನೆಕ್ಸ್ಟ್ ನ್ಯಾಚುರಲ್ ಗ್ಯಾಸ್ ನೋಡೋಣ.
ನ್ಯಾಚುರಲ್ ಗ್ಯಾಸ್ ಆ್ಯಕ್ಚುಲಿ 2 ಡೇಸ್ ಬ್ಯಾಕು ಸೆಲ್ ಹೋಗುತ್ತೆ ಅಂತ ಆಲ್ಮೋಸ್ಟ್ 10% ಡೌನ್ ಟ್ರೆಂಡ್ ಹೋಗುತ್ತೆ ಅಂತ ಅನಾಲಿಸಿಸ್ ಪೋಸ್ಟ್ ಮಾಡಿದೆ. ಆದರೆ ಓನ್ಲಿ 3% ಡೌನ್ ಹೋಯಿತು ಇದೆ. ಆ್ಯಂಡ್ ಹೈಯರ್ ಟೈಮ್ ಫ್ರೇಮಲ್ಲಿ ನೋಡಿದಾಗ ನಮಗೆ ಈ 2 ಲೈನ್ ಸಿಗ್ತಾ ಇದೆ. ಹೈಯರ್ ಟೈಮ್ ಫ್ರೇಮಲ್ಲಿ ರೆಸಿಸ್ಟೆನ್ಸ್ ಲೈನ್ ಆ್ಯಂಡ್ ಆಲ್ಸೋ ಸಪೋರ್ಟ್ ಲೈನ್ ಸಿಗ್ತಾ ಇದೆ. ಸೊ ಬಿಟ್ವೀನ್ ಈಗ ಪ್ರೈಸ್ ಏನಾಗ್ತಿದೆ, ಈ 2 ಲೈನ್ಸ್ ಬಿಟ್ವೀನ್ ಅಷ್ಟೇ ಟಾಗಲ್ ಆಗ್ತಾ ಇದೆ ಅಲ್ವಾ. ಸೊ ಒಂದು ಈ ರೆಸಿಸ್ಟೆನ್ಸ್ ಲೈನ್ ಮೇಲೆ ಅಂದರೆ 2.1850 ಮೇಲೆ, ಓಕೆ, ಸೊ ಅದ್ರ ಮೇಲೆ ಪ್ರೈಸು ಮೂವ್ ಆದರೆ ನಾವು ಅಪ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಆಲ್ಮೋಸ್ಟು ನೀವು ಡೇ ಚಾರ್ಟ್ ನೋಡಿದ್ರೆ ನ್ಯಾಚುರಲ್ ಗ್ಯಾಸು ಆಲ್ಮೋಸ್ಟ್ ನೋಡಿ ಎಷ್ಟು ಸತಿ ನೋಡಿ ಡೇ ಚಾರ್ಟಲ್ಲಿ ನೋಡಿದ್ರೆ ನಾವು ಇಲ್ಲಿ ನೋಡಿ ಈ ಲೈನ್ ಆ್ಯಕ್ಚುಲಿ ದಿಸ್ ಈಸ್ ಆ್ಯಕ್ಟಿಂಗ್ ಆಸ್ ಎ ಸಪೋರ್ಟ್ ಲೈನ್. ಓಕೆ, ಸಪೋರ್ಟ್ ಲೈನ್ ಆ್ಯಕ್ಟ್ ಆಗ್ತಾ ಇದೆ. ಇಲ್ಲಿ ಸಪೋರ್ಟ್ ತಗೊಂಡ್ರೆ, ಸೊ ಇಲ್ಲಿ ಸಪೋರ್ಟ್ ಸಿಕ್ಕಿದ್ರೆ ಏನಾಗುತ್ತೆ, ಪ್ರೈಸು ಹೈಯರ್ ಸೈಡು ಮೂವ್ ಆಗುತ್ತೆ. ಇಲ್ಲ ಅಂತಂದರೆ ಈ ಸಪೋರ್ಟ್ ಲೈನು ಬ್ರೇಕ್ಔಟ್ ಆಯಿತು ಅಂತಂದರೆ ದೆನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಆಲ್ಮೋಸ್ಟ್ 10% ಡೌನ್ ಟ್ರೆಂಡು ಎಕ್ಸ್ಪೆಕ್ಟ್ ಮಾಡ್ಬೋದು. ಮೇ ಬಿ ಇಲ್ಲೆಲ್ಲ ವ್ಯಾಲ್ಯೂ ಇದ್ದಾಗ ಆ್ಯಕ್ಚುಲಿ ಕನ್ಸಲ್ಟೇಷನ್ ಆಗ್ತಾ ಇತ್ತಲ್ವ, ಸೊ ಆವಾಗ ಸೆಲ್ ಕಾಲ್ ಕೊಟ್ಟಿದ್ದಿದ್ದು. ಸೊ ಆಲ್ಮೋಸ್ಟ್ 3% ಡೌನ್ ಆಗಿತ್ತು. ಆ್ಯಂಡ್ ಆಲ್ಸೋ ನೆನ್ನೆ ನೋಡಿ ಇದು ಬ್ರೇಕ್ಔಟ್ ಆಗಲಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಅಗೇನ್ ಅದು ಸಪೋರ್ಟ್ ತೊಗೊಂಡು ಮೇಲೆ ಹೋಗ್ತಾ ಇದೆ ಆ್ಯಂಡ್ ಆಲ್ಸೋ ಸ್ಟಾಪ್ ಲಾಸ್ ಹಿಟ್ ಆಗಿದೆ ಅಲ್ವಾ. ಸೊ ಇವಾಗ ನಾವು ಹೈಯರ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ಏನಾಗುತ್ತೆ, ಸೊ ದಿಸ್ ಈಸ್ ದಿ ಸಪೋರ್ಟ್ ಲೈನ್. ಈ ಬ್ಲೂ ಕಲರ್ ಲೈನ್ ಇದೆ ಅಲ್ವಾ, ಅದು ಸಪೋರ್ಟ್ ಲೈನ್ ಅಲ್ವಾ. ಸಪೋರ್ಟ್ ಲೈನ್ ಆಗಿ ಆ್ಯಂಡ್ ಆಲ್ಸೋ 30 ಮಿನಿಟ್ಸ್ ಚಾರ್ಟಲ್ಲಿ ನೋಡಿದ್ರೆ ನೋಡಿ ಬಿಟ್ವೀನ್ ದೀಸ್ 2 ಲೈನ್ಸ್ ಮಧ್ಯೆ ಅಷ್ಟೇ ವ್ಯಾಲ್ಯೂ ಮೂವ್ ಆಗ್ತಾ ಇದೆ. ಸೊ ಒಂದು ಅಪ್ ಟ್ರೆಂಡ್ ಹೋಗ್ಬೇಕಂತಂದರೆ ಇಲ್ಲಿ ಬ್ರೇಕ್ಔಟ್ ಆಗಿ ಅಪ್ ಟ್ರೆಂಡ್ ಹೋಗಬೇಕು, ಇಲ್ಲ ಡೌನ್ ಟ್ರೆಂಡ್ ಹೋಗ್ಬೇಕಂದ್ರೆ ಈ ಲೈನ್ ಇದೆ ಅಲ್ವಾ ಸಪೋರ್ಟ್ ಲೈನ್, ಇದು ಬ್ರೇಕ್ಔಟ್ ಆಗಬೇಕು. ಇದು ಬ್ರೇಕ್ಔಟ್ ಆದರೆ ದೆನ್ ವಿ ಕ್ಯಾನ್ ಆ್ಯಕ್ಚುಲಿ ನಾನು ಇಲ್ಲಿ ಏನಕ್ಕೆ ಸೆಲ್ ಕಾಲ್ ಕೊಟ್ಟಿದ್ದೆ ಅಂತಂದರೆ ನೋಡಿ ಹೈಯರ್ ಟೈಮ್ ಫ್ರೇಮಲ್ಲಿ ಈ ಬ್ಲೂ ಲೈನ್ ಇದೆ ಅಲ್ವಾ, ಅದು ಏನಾಗಿದೆ ಸಪೋರ್ಟ್ ಲೈನ್. ಇಲ್ಲಿ ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಮಾಡಿ ಕೆಳಗೆ ಬರ್ತಾ ಇತ್ತಲ್ವ, ಅದಕ್ಕಂತಲೇ ನಾನು ಸೆಲ್ ಕಾಲ್ ಕೊಟ್ಟಿದ್ದು. ಅದು ಸಸ್ಟೈನ್ ಆಗಲಿಲ್ಲ, ಯಾಕಂದರೆ ಇಲ್ಲಿ ಒಂದು ಮತ್ತೆ ಸಪೋರ್ಟ್ ಲೈನ್ ಕ್ರಿಯೇಟ್ ಆಗಿದೆ ಅಲ್ವಾ, ಅದು ಬ್ರೇಕ್ಔಟ್ ಆಗೋಕ್ಕಾಗಲಿಲ್ಲ. ಸೊ ಅಗೇನ್ ಹೈಯರ್ ಟೈಮ್ ಫ್ರೇಮಲ್ಲಿ ಏನಾಗ್ತಿದೆ, ಪ್ರೈಸು ಟಾಗಲ್ ಆಗ್ತಾ ಇದೆ ಬಿಟ್ವೀನ್ ದೀಸ್ 2 ಲೈನ್ಸ್ ಮಧ್ಯೆ ಅಷ್ಟೇ ಮೂವ್ ಆಗ್ತಾ ಇದೆ. ಸೊ ನಮಗೆ ಅಪ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡಬೇಕಂತಂದರೆ ಐದರ್ ಇಟ್ ಹ್ಯಾಸ್ ಟು ಬ್ರೇಕ್ಔಟ್ ಐದರ್ ಅಪ್ ಸೈಡ್ ಆರ್ ಡೌನ್ ಸೈಡ್. ಓಕೆ, ಸೊ ಅದು ಲೇಟರ್ ನೆಕ್ಸ್ಟ್ ಯಾವಾಗ ಬ್ರೇಕ್ಔಟ್ ಆಗುತ್ತೆ, ಸೊ ದೆನ್ ಐ ವಿಲ್ ಪೋಸ್ಟ್ ದಿ ಅನಾಲಿಸಿಸ್. ಕ್ರೂಡ್ ಆಯಿಲ್ ಟೈಮ್ ಫ್ರೇಮ್ ತೊಗೊಂಡಿರೋದು 30 ಮಿನಿಟ್ಸು. ನೋಡಿ ಇಲ್ಲಿ ಬಿಟ್ವೀನ್ 2 ಲೈನ್ಸ್ ಮಧ್ಯ ಕನ್ಸಲ್ಟೇಷನ್ ಆಗ್ತಿದೆ ಅಲ್ವಾ, ಇಲ್ಲಿ ಬ್ರೇಕ್ಔಟ್ ಆಗಿದೆ. ಬ್ರೇಕ್ಔಟ್ ಆದಾಗ ಆ್ಯಕ್ಚುಲಿ ನಾವು ಟ್ರೇಡ್ ತೊಗೊಂಡಿದ್ರೆ ಆಲ್ಮೋಸ್ಟ್ ನಮಗೆ 79.8ಇಂದ 74.9 ಆಲ್ಮೋಸ್ಟ್ ಎಷ್ಟು 5 ಪಾಯಿಂಟ್ಸ್ ಅಂದರೆ ಎಲ್ಲ $US ಸೊ ಒಂದು ಪಾಯಿಂಟ್ಗೂ ನಮಗೆ ಆಲ್ಮೋಸ್ಟ್ 10,000 15,000 ಪ್ರಾಫಿಟ್ ಬರುತ್ತೆ. ಇಲ್ಲಿ 79.6 ಇದ್ದಾಗ ನಾವು ಸೆಲ್ ತಗೊಂಡಿದ್ರೆ ಆಲ್ಮೋಸ್ಟ್ 5 ಪಾಯಿಂಟ್ಸ್ ಡೌನ್ ಆಗಿದೆ ಅಲ್ವಾ. ಸೊ ಒಂದು ಪಾಯಿಂಟ್ಗೆ ನಮಗೆ ಆಲ್ಮೋಸ್ಟ್ 10,000 to 15,000 ಪ್ರಾಫಿಟ್ ಬರುತ್ತೆ ಫಾರ್ ಕರೆಸ್ಪಾಂಡಿಂಗ್ MCX ವ್ಯಾಲ್ಯೂನಲ್ಲಿ. ಓಕೆ, ಸೊ ಆಲ್ಮೋಸ್ಟ್ 5 ಪಾಯಿಂಟ್ಸ್ ಡೌನ್ ಆಗಿದೆ. ಸೊ ಇನ್ನು ನೆಕ್ಸ್ಟ್ ಏನು ಮೂಮೆಂಟ್ ಆಗಿದೆ ಅಂತಂದರೆ ನೋಡಿ ಇಲ್ಲಿ ಮತ್ತೆ ಸಪೋರ್ಟ್ ಲೈನ್ ಕ್ರಿಯೇಟ್ ಆಗಿದೆ. ಸೊ ರೀಟೆಸ್ಟ್ಗೆ ಆ್ಯಕ್ಚುಲಿ ಈ ಲೈನ್ ಇದೆ ಅಲ್ವಾ, ರೆಸಿಸ್ಟೆನ್ಸ್ ಲೈನು, ಅಲ್ಲಿವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಾದಮೇಲೆ ಅಕಸ್ಮಾತ್ ಅದೇನಾದರೂ ಅಪ್ ಟ್ರೆಂಡ್ ಬ್ರೇಕ್ಔಟ್ ಆಯಿತು ಅಂತಂದರೆ ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಎ ಅಪ್ ಟ್ರೆಂಡ್, ಆರ್ ಎಲ್ಸ್ ಇಲ್ಲಿ ರಿಜೆಕ್ಟ್ ಆದರೆ ಈ ಚಾನಲ್ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ರಿಜೆಕ್ಟ್ ಆಗಿ, ಸೊ ಇಲ್ಲಿ ವ್ಯಾಲ್ಯೂ ರಿಜೆಕ್ಟ್ ಆದರೆ ಮತ್ತೆ ನಾವು ಡೌನ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಆವಾಗ ಇನ್ನೂ ನಮಗೆ ಇಲ್ಲಿ ಆಲ್ಮೋಸ್ಟ್ 76 ಇದೆ ಅಲ್ವಾ, ಸೊ 76.76 ಹತ್ರ ರಿಜೆಕ್ಟ್ ಆದರೆ ನಮಗೆ ಆಲ್ಮೋಸ್ಟ್ ಇನ್ನೂ ಒಂದು 3 ಪಾಯಿಂಟ್ಸು ಡೌನ್ ಟ್ರೆಂಡ್ ಮೂಮೆಂಟ್ ಇರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಅನಾಲಿಸಿಸ್ ಆಫ್ ಕಮೋಡಿಟಿ ಆರ್ MCX ಮಾರ್ಕೆಟ್.
ಸೊ ಆಲ್ ದಿ ಅನಾಲಿಸಿಸ್ ನಾನು ಮೇನ್ ಮಾರ್ಕೆಟಲ್ಲಿ ಅನಾಲಿಸಿಸ್ ಮಾಡಿರೋದು. ಸೊ ಕರೆಸ್ಪಾಂಡಿಂಗ್ MCX ಮಾರ್ಕೆಟಲ್ಲಿ ಏನು ವ್ಯಾಲ್ಯೂ ಇರುತ್ತೆ, ಏನಕ್ಕೆ ನಾನು MCX ಮಾರ್ಕೆಟಲ್ಲಿ MCX ಚಾರ್ಟ್ ಏನಕ್ಕೆ ನಾನು ಅನಾಲಿಸಿಸ್ ಮಾಡಲ್ಲ ಅಂತಂದರೆ 11:30ವರೆಗೂ ಅಷ್ಟೇ ಅಲ್ವಾ ಮಾರ್ಕೆಟ್ ಓಪನ್ ಇರುತ್ತೆ. ಅದಾದಮೇಲೆ ಆ್ಯಕ್ಚುಲಿ ಕ್ಲೋಸ್ಡ್ ಇರುತ್ತೆ ಮತ್ತು ನೆಕ್ಸ್ಟ್ ಡೇ 9 ಓಪನ್ ಆಗುತ್ತೆ. ಸೊ ನಮಗೆ ಕರೆಕ್ಟ್ ಮೂಮೆಂಟ್ ಸಿಗಲ್ಲ. ಅನಾಲಿಸಿಸ್ ಮಾಡಬೇಕು ಅಂತಂದರೆ ಕರೆಕ್ಟ್ ಮೂಮೆಂಟ್ ಸಿಗಲ್ಲ. ಓಕೆ, ಅಷ್ಟು ಗ್ಯಾಪ್ ಇರುತ್ತೆ ಅಲ್ವಾ 11:30 ಟು ಮಾರ್ನಿಂಗ್ 9 ನಮಗೇನು ಮೂಮೆಂಟ್ ಆಗಿದೆ ಅಂತ ಗೊತ್ತಾಗಲ್ಲ. ಸೊ ಈ ಥರ ಅನಾಲಿಸಿಸ್, ಸೊ ಟ್ರೆಂಡ್ ಲೈನ್ಸ್ ಡ್ರಾ ಮಾಡೋಕ್ಕಾಗಲಿ ಅನಾಲಿಸಿಸ್ ಮಾಡೋಕ್ಕಾಗಲಿ, ಸೊ ಅದು ಏನಾಗುತ್ತೆ, ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಇರುತ್ತಲ್ವಾ. ಸೊ ನಮಗೆ ಕರೆಕ್ಟ್ ಅನಾಲಿಸಿಸ್ ಮಾಡೋಕ್ಕಾಗಲ್ಲ. ಅದಕ್ಕಂತಲೇ ನಾನು ಮೇಯ್ನ್ ಮಾರ್ಕೆಟು $ಅಲ್ಲಿ ಇರುತ್ತಲ್ವ ಅದನ್ನೇ ಅನಾಲಿಸಿಸ್ ಮಾಡಿ, ಸೊ ಕರೆಸ್ಪಾಂಡಿಂಗ್ಲಿ ಸೊ MCX ಮಾರ್ಕೆಟಲ್ಲಿ ನಾನು ಟ್ರೇಡ್ ತೊಗೊಳ್ತೀನಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಅನಾಲಿಸಿಸ್ ಆಫ್ commodity, gold, natural gas and also US oil. ಸೊ ಈ ಅನಾಲಿಸಿಸ್ ಎಲ್ಲ ನಿಮ್ಮ ಟ್ರೇಡಿಂಗ್ ಜರ್ನಿಗೆ ಹೆಲ್ಪ್ ಆಗ್ತಾ ಇದೆ ಅಂತಂದರೆ ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು.